ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಬಿಡದಿ ಟೌನ್ಶಿಪ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಒಬ್ಬಂಟಿಯೇ ಸಿಎಂ ಅವರ ಸುದೀರ್ಘ ಸುದ್ದಿಗೋಷ್ಠಿಯನ್ನು ನೋಡಿದ್ದೇನೆ. ಸುದೀರ್ಘ ಸುದ್ದಿಗೋಷ್ಠಿ ಯಾವ ಸಿಎಂ ಕೂಡ ಮಾಡಿಲ್ಲ. ಜೈಲಿಗೆ ಹೋಗಬೇಕು ಬೇಡವೋ ನಾವು ಹೇಳೋದಿಲ್ಲ ಅಂತ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ಗೆ ಶಾಸಕ ಸುನಿಲ್ ಕುಮಾರ್ ತಿರುಗೇಟು ಕೊಟ್ಟಿದ್ದಾರೆ. ಯಾಕಂದರೆ ಸುದೀರ್ಘ ಸುದ್ದಿಗೋಷ್ಠಿಯಲ್ಲಿ ಹಲವು ವಿಚಾರಗಳನ್ನು ಡಿ.ಕೆ. ಶಿವಕುಮಾರ್ ಪ್ರಸ್ತಾಪ ಮಾಡಿದ್ರು. ನೋಡಿ, ಇದನ್ನು ಡೀಟೇಲ್ ಆಗಿ ನೋಡ್ತಾ ಹೋಗೋಣ. ಒಂದು, ಬಿಡದಿ ಟೌನ್ಶಿಪ್ಗೆ ಒಂದಷ್ಟು ಜನ ಪರ ಇದ್ದಾರೆ, ಒಂದಷ್ಟು ಜನ ವಿರೋಧ ಇದ್ದಾರೆ. ರೈತರು ಒಂದಷ್ಟು ಜನ ಭೂಮಿ ಕೊಡೋಕ್ಕೆ ಸಿದ್ಧ ಇದ್ದರೆ ಬಹಳಷ್ಟು ಜನ ಕೊಡೋಕ್ಕೆ ಸಿದ್ಧ ಇಲ್ಲ. ಸೊ ಇಂತಹ ಸಂದರ್ಭದಲ್ಲಿ ರೈತರ ಮನವಿ, ಸರ್ಕಾರದ ನಿರ್ಧಾರ ಇಷ್ಟಕ್ಕೆ ಸೀಮಿತ ಆಗಿರಬೇಕಾಗಿತ್ತು. ಬಟ್ ರೈಟ್ ನೌ ಸಿಚುವೇಶನ್ ಹಂಗಿಲ್ಲ. ಇಲ್ಲಿ ರಾಜಕೀಯ ಬೆರೆತು ಹೋಗ್ಬಿಟ್ಟಿದೆ. ಆದರೆ ನಿನ್ನೆ ಸುದ್ದಿಗೋಷ್ಠಿಯಲ್ಲಿ ಮಾತಾಡೋ ಸಂದರ್ಭದಲ್ಲಿ ಡಿ.ಕೆ. ಶಿವಕುಮಾರ್ ಅವರು ನಾನು CM ಆಗಿರೋದು ಕೆಲವ್ರಿಗೆ ಹೊಟ್ಟೆ ಕಿಚ್ಚು, ಬಿಡದಿ ಟೌನ್ಶಿಪ್ ಯೋಜನೆ ಮುಂದುವರೆದೇ ಒರೆಯುತ್ತೆ, ಇದೊಂಥರ ಷಡ್ಯಂತ್ರ, ದೇವೇಗೌಡರ ಕುಟುಂಬ ರೈತರನ್ನ ಎತ್ತುಕಟ್ತಾ ಇದ್ದಾರೆ, ಈ ಥರದ ಕೆಲವೊಂದು ಸೆಂಟೆನ್ಸ್ಗಳನ್ನು ಪ್ರಯೋಗ ಮಾಡಿರೋದ್ರಿಂದಾಗಿ, ಇಂತಹ ವಿಷಯವನ್ನು ರಾಜ್ಯದ ಜನತೆಗೆ ಘನತೆವಿತ್ತ ಮುಖ್ಯಮಂತ್ರಿ ಹೇಳಿರೋದ್ರಿಂದಾಗಿ BJP ಶಾಸಕರಾಗಿರುವಂಥ ಸುನಿಲ್ ಕುಮಾರ್ ಅವರು ತಿರುಗೇಟನ್ನು ಕೊಟ್ಟಿದ್ದಾರೆ. ಈಗ ಘನತೆವಿತ್ತ ಸ್ಥಾನದಲ್ಲಿ ಮುಖ್ಯಮಂತ್ರಿಗಳಿದ್ದಾಗ ಏನು ಹೇಳಬೇಕು, ಇದು ಬಹಳ ಮುಖ್ಯ. ರೈತರು ಮನವಿಯನ್ನು ಮಾಡ್ಕೊಂಡಿದ್ದಾರೆ, ಟೌನ್ಶಿಪ್ ಬೇಡ ಅಂತ ಹೇಳಿದ್ದಾರೆ. ಇಂಥ ಸಂದರ್ಭದಲ್ಲಿ ಡಿ.ಕೆ. ಶಿವಕುಮಾರ್ ಅವರು ಹೀಗೆ ಹೇಳ್ಬೋದಿತ್ತು, ಹೌದು ಬಿಡದಿ ಟೌನ್ಶಿಪ್ಗೆ ಸಂಬಂಧಪಟ್ಟಂತೆ ನಾವೇನೋ ಯೋಜನೆಗಳನ್ನು ಮಾಡೋದಕ್ಕೆ ಹೊರಟಿದ್ವಿ, ಬಹಳಷ್ಟು ರೈತರು ವಿರೋಧ ವ್ಯಕ್ತಪಡಿಸ್ತಿದ್ದಾರೆ, ಒಂದು ಸಮಿತಿ ರಚನೆ ಮಾಡ್ತೀವಿ, ಮಾಹಿತಿ ಕಲೆ ಹಾಕ್ತೀವಿ, ಅದರ ಆಧಾರದಲ್ಲಿ ಮುಂದಿನ ನಿರ್ಧಾರ. ರೈತರನ್ನು ನಾವು ಒಕ್ಕಲೆಬ್ಬಿಸಿ ಅವರ ನಿರ್ಧಾರಕ್ಕೆ ವಿರುದ್ಧವಾಗಿ ಯಾವುದೇ ಯೋಚನೆಯನ್ನು ಮಾಡೋದಕ್ಕಾಗೋದಿಲ್ಲ. ಈ ಕರ್ನಾಟಕ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ರೈತರ ಪರವಾಗಿದೆ ಅಷ್ಟೇ ಹೇಳ್ಬೋದಾಗಿತ್ತು. ಬಟ್ ಹಲವು ವಿಚಾರಗಳನ್ನು ಪ್ರಸ್ತಾಪ ಮಾಡಿರೋದ್ರಿಂದಾಗಿ BJPಯ ಸುನಿಲ್ ಕುಮಾರ್ ಡಿ.ಕೆ. ಶಿವಕುಮಾರ್ ಅವರಿಗೆ ತಿರುಗೇಟನ್ನು ಕೊಟ್ಟಿದ್ದಾರೆ.